ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಮಾರಾಟಕ್ಕದಂತ. ಹೌದು ಸರ್. ಸರ್ ಏನೈತ್ರಿ ಮಾಡಲು ಗಾಡಿ ಇದು? ಅದು 10-11 ಸರ್, 10-11. 2010 ಅಥವಾ 11 ಅಂತ ಮಾಡಲ್ ಹೇಳ್ಬೋದು ರೀ ಗಾಡಿಗೆ. ಹೌದು. ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಇದು ಥರ್ಡ್ ಓನರ್ ಸರ್. ಗಾಡಿ ನಿಮ್ಮದು ಯಾರು ತೊಗೊಂತಾರೆ ರೀ ಅವರು 4ನೇ ಓನರ್ ಆಗ್ತಾರೆ ರೀ? ಹೌದು ಸರ್. ಸರ್ ರನ್ನಿಂಗಲ್ಲೇ ಇಲ್ಲಿ ತನಕ ಎಷ್ಟು ಕಿಲೋಮೀಟ್ರ್ ಓಡೈತ್ರಿ? ರನ್ನಿಂಗ್ ಮೀಟ್ರ್ ಬಂದ್ ಆಗೈತ್ರಿ ಏನು ಚಲ್ತಿ ಐತ್ರಿ? ಇಲ್ಲ ಸರ್, ರನ್ನಿಂಗಲ್ಲಿ ಇದೆ ಸರ್. ಎಷ್ಟು? 1:35 ಇದೆ. 1,35,000 ಕಿಲೋಮೀಟ್ರ್ ಓಡೈತ್ರಿ? ಹೌದು ಸರ್. ಓಕೆ. ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ ಏನು 5 ಟೈರ್ ಐತಲ್ಲ ರೀ ನಿಮ್ಮ ಗಾಡಿಗೆ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಒಂದು 55-50% ಇದೆ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ಈಗ? ಸರ್ ಕಂಪನಿ ಹಿಸ್ಟ್ರಿ ಇದೆ ಸರ್, ಅದು ಸೀಲ್ಡ್ ಇಂಜಿನು. ಹ್ಞೂ. ಗೇರ್ ಬಾಕ್ಸು ಹೊಸ್ದಾಗಿ ಕೆಲಸ ಆಗೈತೆ. ಓಕೆ. ಆಮೇಲೆ ಲೆಕ್ಸುರಿ ರೂಪಿಂಗು, ಲೆಕ್ಸುರಿ ಸೀಟ್ ಕವರು ಎಲ್ಲ ಫ್ರೆಶ್ಶೇ ಮಾಡಿಸಿರೋದು. ನೀವು FC ಮಾಡಿಸಿದ್ದೀವಿ. ಇನ್ನು 26 ಅಲ್ವ ಇದು, 31 ಗಂಟೆನೂ FC ಸಿಗುತ್ತೆ. ಓಕೆ. ಇವಾಗ ಇಂಜನ್ ಏನೈತ್ರಿ ಕಂಡೀಷನ್ನು, ಇವಾಗ ಸಿವಿಲ್ ಇಂಜನ್ ಇರೋದು, ಇವಾಗ ನೀವು ಗೇರ್ ಹೌದು. ಬಾಕ್ಸಿಂಗ್ ಆಗಿರ್ಬೋದು ಅದೆಲ್ಲ ವರ್ಕ್ ಮಾಡಿಸಿ ಇಟ್ಟಿದ್ದೀರಾ ಹೌದಾ? ಹೌದು ಸರ್. ಗೇರ್ ಬಾಕ್ಸ್ ಕೆಲಸ, ಕ್ಲಚ್ ಕೆಲಸ ಎರಡೂ ಮಾಡಿಸಿದ್ದೀನಿ. ಬರಾಬರ್. ಆಮೇಲೆ ಮೈನರ್ ಕೆಲಸ ಎಲ್ಲ ಇಂಜಿನ್ ಆಯಿಲು, ಗೇರ್ ಬಾಕ್ಸ್ ಹಾಂ. ಆಯಿಲು, HSRP ನಂಬರ್ ಪ್ಲೇಟು, ಹ್ಞೂ ಹ್ಞೂ ಹ್ಞೂ. ಆಮೇಲೆ ನ್ಯೂ FC, ಆಮೇಲೆ ಲೆಕ್ಸುರಿ ರೂಪಿಂಗು, ಕಲರಿಂಗ್, ಮ್ಯಾಗ್ ವೀಲು, ಓಕೆ. ಎಕ್ಸ್ಟ್ರಾ ಕ್ಯಾರಿಯರ್ ಇದೆ, ಬಂಪರ್ ಇದೆ, ಹ್ಞೂ ಹ್ಞೂ ಹ್ಞೂ. ಆಮೇಲೆ ಫ್ಲೋರ್ ಮ್ಯಾಟ್ ಇದೆ, ಓಕೆ. ಆಮೇಲೆ ಡೋರ್ ಪ್ಯಾಡು ಎಲ್ಲ ಹೊಸದೇ ಹಾಕಿರೋದು. ಗಾಡೀಲಿ ಏನು ಇಂಥದ್ದು ಕೆಲಸ ಅಂತದೇ ಏನೂ ಇಲ್ಲ, ₹1. ಎಲ್ಲ ಗುಡ್ ಕ್ಲೀನ್ ಕಂಡೀಷನ್. ಆ್ಯಂಡ್ ಕಂಡೀಷನ್ನಾಗಿ ಇಟ್ಟಿದ್ದೀರಾ ಈಗ? ಹೌದು ಸರ್. ಓಕೆ. ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗಿಲ್ಲ, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲಲ್ಲ ಸರ್ ಗಾಡಿ ಮೇಲೆ ಕೇಸಸ್ ಇಲ್ಲ ಆಗಿರ್ಬೋದು? ಸರ್, ಮೈನರ್ ಕೇಸ್ ಏನೂ ಇಲ್ಲ ಸರ್. ಮೈನರ್ ಟಿಂಕರಿಂಗ್ ಇತ್ತು. ಹ್ಞೂ. ಮೈನರ್ ಟಿಂಕರಿಂಗ್, ಗ್ರೌಂಡಿಂಗ್ ಮಾತ್ರ ಟಿಂಕರಿಂಗ್ ಮಾಡಿಸಿ ಪೇಂಟಿಂಗ್ ಆಗಿದೆ. ಹೌದು. ಹೌದಾ? ಅದು ಬಿಟ್ಟರೆ ಬಾಡಿ ಲೈನಲ್ಲಿ ಆಗಲಿ ಎಲ್ಲೂ ರೀಪೇಂಟ್ ಆಗಿಲ್ಲ. ಅಲ್ಪ ಸ್ವಲ್ಪ ಒಂದು ಡೋರ್ ಸೈಡ್ ಸ್ವಲ್ಪ ಟಚಪ್ ಆಗಿದೆ ಅನ್ನೋದು ಬಿಟ್ಟರೆ ಹ್ಞೂ ಹ್ಞೂ. ಇನ್ನೆಲ್ಲೂ ಬಾಡಿ ಲೈನು ಎಲ್ಲೂ ರೀಪೇಂಟ್ ಆಗಿಲ್ಲ. ಫುಲ್ಲು ಓಕೆ. ಶೋರೂಮ್ ಕಂಡೀಷನಲ್ಲಿದೆ ಪೇಂಟ್. ಹ್ಞೂ ಹ್ಞೂ. ಓಕೆ ರೀ. 5 ಸೀಟ್ರ್ ಐತ್ರಿ ಸರ್ ಇದು 7+1 8 ಸೀಟ್ರಾ ಇದು? ಸರ್ 8 ಸೀಟರ್ ಸರ್. ಓಕೆ. LPG ಏನಾದರೂ ಇದೆಯಾ? ಇಲ್ಲ ಪೆಟ್ರೋಲ್ ಸರ್, ಮಾತ್ರ? ಪ್ಯೂರ್ ಪೆಟ್ರೋಲ್. ಏನು ಕೊಡ್ತೈತೆ ರೀ ಮೈಲೇಜು? ಸರ್ ಇದೊಂದು 18 ಬರುತ್ತೆ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗೇ ಐತ್ರಿ, FC ಇನ್ಸೂರೆನ್ಸು? FC ಸರ್ ಇವಾಗ ಫ್ರೆಶ್ ಸರ್, ಇನ್ನೂ 31 ಗಂಟೆ ಸಿಗುತ್ತೆ. ಈಗ ಫ್ರೆಶ್ಶಾಗಿ ಮಾಡಿಸಿದ್ದೀರಾ? ಮೊನ್ನೆ ದಿನ ಸೋಮವಾರ ಮಾಡಿಸಿರೋದು ಇವಾಗ. ಓಕೆ. ಇನ್ಸೂರೆನ್ಸು? ಇನ್ಶೂರೆನ್ಸು 5ನೇ ತಿಂಗಳು ಗಂಟ ರನ್ನಿಂಗ್ ಇದೆ ಈ ತಿಂಗಳು. ಇನ್ನೊಂದು 2-3 ತಿಂಗಳ ತನಕ ಸಿಗ್ತೈತೆ ರೀ ಇನ್ಸೂರೆನ್ಸ್ ರನ್ನಿಂಗು? ಇದು ಫೆಬ್ರವರಿ ಅಲ್ವಾ ಸರ್, ಇನ್ನೂ 3 ತಿಂಗಳು ಮೇಲ್ಪಟ್ಟು ಸಿಗುತ್ತೆ. ಹ್ಞೂ. 21 ತಾರೀಕು ಮೇಲ್ಪಟ್ಟಿದೆ 5ನೇ ತಿಂಗಳು. ಹ್ಞೂ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಮಾರುತಿ ಸುಜುಕಿ ಓಮಿನಿ ಗಾಡಿಗೆ? ಸರ್ ನಾವು ಇದಕ್ಕೆ 1.60 ಹೇಳ್ತಾ ಇದ್ದೀನಿ ಸರ್. ಹಾಂ. ಒಂದು ಫೈನಲ್ ಟು ಫೈನಲ್ ಬೇಕಾದ್ರೆ ಒಂದು 5,000 ನಿಮ್ಮ ಕಡೆಯಿಂದ ಬಂದರೆ ಒಂದು ಕಮ್ಮಿ ಮಾಡಿ. CC ಮಾಡಲ್? ಕಂಡೀಷನ್ ವಿತ್. ಓಕೆ ಸರ್. ಮಾಡಲು 2011 ಐತ್ರಿ, 10 ಅಥವಾ 11. ಓನರ್ ಕೂಡ ತಾವು ಆಲ್ರೆಡಿ 3 ಇದ್ದೀರಾ. ಗಾಡಿ ನಿಮ್ದು ಯಾರು ತೊಗೊಂಡ್ರೆ ಅವರು 4ನೇ ಓನರ್ ಆಗ್ತಾರೆ. ತಾವು ಹೌದು. ಹೇಳಕತ್ತಿದ ರೇಟ್ ಕೂಡ 1,60,000. ನಮ್ಮ ಕಡೆಯಿಂದ ಬಂದವರಿಗೆ ₹5,000 ನೆಗೆಶಿಯೇಟ್ ಮಾಡಿದ್ರು ಕೂಡ 1,55,000ಕ್ಕೆ ತಾವು ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ವಿತ್ CC ಸಮೇತ ಗಾಡಿ ಕೊಡ್ತೀರಾ? ಹೌದು ಸರ್. ಓಕೆ. 1,55 ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದಾಗ ಇದ್ರಾಗೂ ಏನು ಕಡಿಮೆ ಮಾಡಿ ಕೊಡ್ತೀರಿ ಸರ್? ಒಂದು ಸ್ವಲ್ಪ ಮಾಡಿಕೊಡ್ತೀನಿ ಸರ್. ಇನ್ನೂ ಅದಕ್ಕೆ ಬೇಜಾನ್ ಕೆಲಸ ಮಾಡಿದ್ದು ಅವೆಲ್ಲ ಹೇಳಕ್ಕೆ ಬರಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಇನ್ನೂ ಇಂಡಿಕೇಟ್ ಅವೆಲ್ಲ ಹೇಳೋಕೆ ಬೇಜಾನ್ ಖರ್ಚು ಮಾಡಿದ್ದೀನಿ. ಗಾಡಿ ಬಗ್ಗೆ ಏನು ₹1 ಖರ್ಚು ಮಾಡೋಂಗಿಲ್ಲ ಸರ್. ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಬೇಕಾದ್ರೆ. ಓಕೆ. ಲೊಕೇಶನ್ ಸರ್ ಇದು ಇರುವಂಥದ್ದು ಗಾಡಿ? ಇದು ಸರ್ ಮಂಡ್ಯ ಡಿಸ್ಟ್ರಿಕ್ಕು, ಮದ್ದೂರು ಹತ್ರ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಸರ್, ಇದೇನೆ. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹ್ಞೂ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.